ಪ್ರೈಸ್ ಲಾರ್ಡ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಹಾಗೂ ಪಾಸ್ಟರ್ಸ್. ಥ್ಯಾಂಕ್ ಯು ಜೀಸಸ್. 3 ದಿವಸದ ಒಂದು ಸಂದೇಶವನ್ನು ಕಳಿಸ್ಲಿಕ್ಕಾಗಲಿಲ್ಲ ಯೂಟ್ಯೂಬಲ್ಲಿ. ಕಾರಣ ನಾನು ಬೀದರ್ ಜಿಲ್ಲೆಗೆ ಹೋಗಿದ್ದೆ. ಸೊ ಮತ್ತೆ ಅಲ್ಲಿ ಒಂದು ಶ್ಯಾಮ್ ದಾಸ್ ಬ್ರದರ್ ಕುಟುಂಬ ಅಂತೇಳಿ, ಸೊ ಅವ್ರಿಗಾಗಿ ನಾವು 3 ತಿಂಗಳಿಂದ ಪ್ರಾರ್ಥಿಸ್ತಾ ಇದ್ದೆವು. ಏನಂತಂದರೆ ಅದು ಲಾರಿ ತೆಗೆದುಕೊಳ್ಬೇಕಂತೇಳಿ. ಯಾಕಂದರೆ 30-35 ವರ್ಷಗಳ ಕಾಲ ಅವರು ಆ ಲಾರಿಯನ್ನು ಓಡಿಸಿದ್ದಾರೆ. ಸ್ವಂತಕ್ಕಾಗಿ ತೆಗೆದುಕೊಳ್ಬೇಕಂತೇಳಿ ಪ್ರಾರ್ಥಿಸ್ತಾ ಇದ್ವಿ. ಆದರೆ ದೇವರು ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು ಅವ್ರ ಜೀವಿತದಲ್ಲಿ. ಅಂದರೆ ಲಾರಿ ಡಾಕ್ಯುಮೆಂಟು ಸಿಕ್ಕಿದ್ರೆ ಓನರ್ ಸಿಗ್ತಾ ಇರಲಿಲ್ಲ, ಓನರ್ EMI ಸರಿಯಾಗಿ ಕ್ಲಿಯರ್ ಮಾಡಿರಲಿಲ್ಲ, ಈ ರೀತಿಯಾದಂಥ ಅಡೆತಡೆಗಳೆಲ್ಲ ಇತ್ತು. ಸೊ ಆದರೆ ಅದು ಎಲ್ಲದಕ್ಕೂ ಕೂಡ ಪ್ರಾರ್ಥಿಸಿ 3 ತಿಂಗಳಿಂದ ಪ್ರಾರ್ಥಿಸಿ ದೇವರಿಗೆ ಸ್ತೋತ್ರ. ಲಾಸ್ಟು ಒಂದು ಟೈಮ್ ಉಪವಾಸ ಪ್ರೇಯರ್ ಇದ್ದು ಯೇಸು ನಾಮದಲ್ಲಿ ದೇವರು ಈ ಉಪವಾಸ ಪ್ರಾರ್ಥನೆಯಲ್ಲಿ ಉತ್ತರ ಕೊಟ್ಟೇ ಕೊಡ್ತಾರೆ ಅಂಥೇಳಿ ಒಂದು ಪ್ರಾರ್ಥಿಸುವಾಗ 3 ದಿವಸದಲ್ಲಿ NOC ಲೆಟರು ಮತ್ತು ಆ ಲಾರಿ ಮತ್ತು ಆ ಚಾವಿ ಎಲ್ಲವೂ ಕೂಡ ಅವ್ರ ಕೈಗೆ ಸೇರ್ತು. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಸೇರ್ತು. ಆದರೆ ಎಷ್ಟು ಅವರು ಬೀದರಿಂದ ಹೈದರಾಬಾದಿಂದ ಬೀದರ್ಗೆ ಭಾಳಷ್ಟು ಸರಿ ಓಡಾಡಿದ್ದಾರೆ. ಆದರೆ ಯಾವಾಗಲೂ ಕೂಡ ಅವರು ಕುಗ್ಗೋಗಲಿಲ್ಲ. ಕಾರಣ ಏನಂತಂದರೆ ಅವರು ನಂಬಿಕೆ ಬಿಡಲಿಲ್ಲ. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ, ತಡವಾದರೂ ನಿನಗೆ ಅದು ಮತ್ತೆ ಸಿಕ್ಕೇ ಸಿಗುತ್ತೆ ಎಂಬುದಾಗಿ. ಆ ರೀತಿಯಾದಂಥ ವಾಕ್ಯಗಳನ್ನಿಟ್ಟು ನಾವು ಪ್ರಾರ್ಥಿಸುವಾಗ, ನಂಬಿಕೆ ಪ್ರಾರ್ಥನೆ ವಾಕ್ಯಗಳನ್ನಿಟ್ಟು ನಾವು ಪ್ರಾರ್ಥಿಸುವಾಗ ದೇವರು ಅದ್ಭುತ ಮಾಡಿದ್ರು. ಲಾರಿ ಕೂಡ ತೆಗೆದುಕೊಂಡು ಬಂದರು. ಆ ಒಂದು ಸಭೆಯಲ್ಲಿ ಒಂದು ಪ್ರಸಂಗ ಮಾಡಲಿಕ್ಕೆ ದೇವರು ಅವಕಾಶ ಮಾಡಿಕೊಟ್ರು. ಮತ್ತು ಆ ಒಂದು ಲಾರಿ ಒಂದು ಅವ್ರ ಕುಟುಂಬಕ್ಕೆ ಪ್ರಾರ್ಥಿಸುವಂತೆ ಕೃಪೆಯನ್ನು ಅನುಗ್ರಹಿಸಿದ್ರು. ಅದೇ ರೀತಿ ಯೇಸು ನಾಮದಲ್ಲಿ ಇಡೀ ಬೀದರ್ ಡಿಸ್ಟಿಕ್ನಲ್ಲಿ 1ನೇ ತಾರೀಕು ಹೊಸ ವರ್ಷ ಅಂಥೇಳಿ ಅವರು ಮಾಡ್ತಾಯಿದ್ದಾರೆ. ಅಂದರೆ ಯೇಸು ಸ್ವಾಮಿ ಹುಟ್ಟಂಥ ಬೆತ್ಲೆಹೇಮ್ನಲ್ಲಿ ಹುಟ್ಟಂಥ ದಿನ ಅಂಥೇಳಿ ಅವರು ಒಂದು ರೋಡ್ ಶೋ ಮಾಡ್ತಾಯಿದ್ರು. ವಾಕ್ಯಗಳು, ಹಾಡುಗಳು, ಡ್ಯಾನ್ಸು, ಕುಣಿತ ಪ್ರತಿಯೊಂದು ಕೂಡ ಅವ್ರು ಮಾಡ್ತಾರೆ. ಅದನ್ನು ನೋಡ್ತಾ ನನಗೆಲ್ಲೋ ಒಂದು ಕಡೆ ದೇವರ ವಾಕ್ಯಲ್ಲಿ ಸತ್ಯವಾದದಲ್ಲಿ ನೋಡ್ದಂಗೆ ಚಿಯೋನಗರಿನಲ್ಲಿ ಯೇಸುಸ್ವಾಮಿ ಬರುವಾಗ, ಕತ್ತೆ ಮೇಲೆ ಮೆರವಣಿಗೆ ಬರುವಾಗ ದೇವರನ್ನು ಕೊಂಡಾಡುವಂಥದ್ದು, ಆರಾಧಿಸುವಂಥದ್ದು ಅದೆಲ್ಲವೂ ಕೂಡ ನೋಡಿದಾಗ ಭಾಳಷ್ಟು ಸಂತೋಷ ಆಯಿತು. ದೇವರು ನಿಜವಾಗ್ಲೂ ಆ ಒಂದು ಜಿಲ್ಲೆಯನ್ನು, ಒಂದು ಭಾರತ ದೇಶದ ಒಂದು ಯೇಸುಸ್ವಾಮಿ ಒಂದು ತಲೆಯ ಒಂದು ಕಿರೀಟ ಅಂತ ಹೇಳಬಹುದು. ಆ ರೀತಿಯಾದಂಥ ಸಾಕಷ್ಟು ಜನಗಳು, ಸಾಕಷ್ಟು ಕ್ರೈಸ್ತರುಗಳು ಅಲ್ಲಿ ಮಕ್ಕಳಿಂದ, ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾವ ರೀತಿಯಾಗಿ ಅವರು ಸಂತೋಷದಿಂದ ಸಂಭ್ರಮಿಸ್ತಿದ್ರು ಅಂತಂದರೆ ನಾನು ಅದನ್ನು ನೋಡಿ ಭಾಳ ಸಂತೋಷ ಆಯಿತು. ದೇವರಿಗೆ ಸ್ತೋತ್ರ. ಅದೇ ಸಮಯದಲ್ಲಿ ಅವತ್ತು ಮಾರನೇ ದಿವಸ ಅಂದರೆ ನಿನ್ನೆ ಆ ಒಂದು ಬೀದರ್ ಡಿಸ್ಟಿಕ್ನಲ್ಲಿ ಒಂದು ಪ್ರಾರ್ಥನೆ ಮಾಡಬೇಕಂತೇಳಿ ಒಂದು ದೇವರು ಪ್ರೇರಣೆ ಮಾಡಿದ್ರು. ಸೊ ಅದಕ್ಕಾಗಿ ಒಂದು ಬಂಡೆಯ ಮೇಲೆ ಪ್ರಾರ್ಥಿಸ್ಬೇಕಂತೇಳಿ ಮೊಣಕಾಲೂರಿ ದೇವರ ಹತ್ರ ಮೊರೆ ಇಟ್ಟು ಇಡೀ ಬೀದರ್ ಜಿಲ್ಲೆ, ಆ ಇಡೀ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಸೇವಕರುಗಳು, ಎಲ್ಲ ಸೇವಕರ ಕುಟುಂಬಗಳು, ವಿಶ್ವಾಸಿಗಳ ಕುಟುಂಬಗಳು, ಹಲವಾರು ಸಭೆಯ ಮಕ್ಕಳು, ಅಂದರೆ ದೇವರ ಮಕ್ಕಳಾಗಿರುವಂತಹ ಪ್ರತಿಯೊಬ್ಬರು ಕೂಡ ಆ ಊರಿನಲ್ಲಿ ಇನ್ನು ದೇಶ ವಿದೇಶಗಳಲ್ಲಿ ಸೇವಕರನ್ನು ಉಪಯೋಗಿಸ್ಬೇಕಂತೇಳಿ ಪ್ರಾರ್ಥನೆ ಮಾಡಲಿಕ್ಕಾಗಿ ದೇವರು ಪ್ರೇರಣೆ ಮಾಡಿದ್ರು. ಅದಕ್ಕಾಗಿ ಪ್ರಾರ್ಥಿಸಿದ್ದೇವೆ. ಆ ಪ್ರಾರ್ಥನೆ ದೇವರು ಕೇಳಿದರೆ ಅದ್ಭುತ ಆಗ್ತದೆ. ದೇವ್ರ ಕಾರ್ಯ ಮಾಡೇ ಮಾಡ್ತಾರೆ. ಯಾಕಂದರೆ ಉಜ್ಜೀವನ ಸ್ಟಾರ್ಟ್ ಆಗ್ತದೆ ಬೀದರ್ಗಿಂದ. ಜಿಲ್ಲೆ, ಸ್ಟೇಟು, ದೇಶ ವಿದೇಶಗಳಲ್ಲಿ ದೇವರು ಸೇವಕರನ್ನು ಒಂದು ಪ್ರವಾದಿಯ ಮುಖಾಂತರವಾಗಿ ಬಿಡಿಸಲ್ಪಡ್ತಾರೆ ಅಂತೇಳಿ ಅಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಮಾತಾಡಿದ್ರು. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯೇಸು ನಾಮದಲ್ಲಿ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರತಿಯೊಂದು ಕ್ರೈಸ್ತರಿಗೂ ನಾನು ಧನ್ಯವಾದನೆಗಳನ್ನು ಹೇಳ್ತೇನೆ ಯೇಸುವಿನ ನಾಮದಲ್ಲಿ. ಹೀಗೆ ಪ್ರತಿ ವರ್ಷವೂ ಕೂಡ ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಂಥ ಈ ಒಂದು ಸಂತೋಷದ ಒಂದು ಕ್ರಿಸ್ತನ ಹುಟ್ಟಿದ ದಿನ ಬೆತ್ಲೆಹೇಮಿನಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ರು ಅಂತೇಳಿ ಒಂದು ವಾಕ್ಯದ ಮುಖಾಂತರವಾಗಿ ಒಂದು ಕ್ರಿಸ್ಮಸ್ ಎನ್ನುವಂಥದ್ದನ್ನು ಎಷ್ಟು ಚೆನ್ನಾಗಿ ಅವರು ವಾಕ್ಯದ ಮುಖಾಂತರ, ಹಾಡಿನ ಮುಖಾಂತರ, ಕುಣಿತ ಎಷ್ಟು ಚೆನ್ನಾಗಿ ಅವರು, ಭಾಳ ಸಂತೋಷ ಆಯಿತು ನನಗೆ. ಅದನ್ನು ನಾನು ಯಾವತ್ತೂ ಎಲ್ಲೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಬೀದರ್ಗೆ 2ನೇ ಸರಿ ಬಂದಿರೋದು. ಆವಾಗ ಮೊನ್ನೆ ತಾನೇ ನೋಡಿದೆ ನಾನು. ಭಾಳ ಸಂತೋಷ ಆಯಿತು. ಅದೇ ರೀತಿ ಯೇಸು ನಾಮದಲ್ಲಿ ಅನೇಕ ಸೇವಕರುಗಳನ್ನು ಇನ್ನೂ ಹೆಚ್ಚಾಗಿ ದೇವರು ವಾಕ್ಯಗಳ ಮುಖಾಂತರವಾಗಿ ತಲಾಂತಗಳನ್ನು ದೇವರು ವರಗಳನ್ನು ದೇವರು ಹೆಚ್ಚಾಗಿ ಇನ್ನೂ ಕೊಟ್ಟು ಅವ್ರನ್ನ ಹೆಚ್ಚಾಗಿ ಇನ್ನೂ ಉಪಯೋಗಿಸಲಿ ಅಂತೇಳಿ ನಾನು
ಎಲ್ಲ ಇಡೀ ಬೀದರ್ನಲ್ಲಿರುವಂಥ ಎಲ್ಲ ಸೇವಕರುಗಳು ಅವರ ಕುಟುಂಬಗಳಿಗಾಗಿ ವಿಶ್ವಾಸಿಗಳ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರು ನಿಮ್ಮನ್ನೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡಲಿ. ಒಂದು ಯೆರೂಸಲೇಮ್ ಪಟ್ಟಣನ ಯಾವ ರೀತಿಯಾಗಿ ದೇವರು ಇಳಿಸುವಂಥ ಸಮಯ ಬರ್ತದೋ ಆ ರೀತಿಯಾಗಿ ಇಡೀ ಭೂಮಿಯ ಮೇಲೆ ಒಂದು ಆ ಉಜ್ಜೀವನ ಒಂದು ಬೀಜ ಜಿಲ್ಲೆಯಿಂದ ಸ್ಟಾರ್ಟ್ ಆಗ್ತದೆ ಅಂತ ತಿಳಿತದೆ ಅನಿಸುತ್ತೆ. ದೇವರಿಗೆ ಸ್ತೋತ್ರ. ಸೊ ಅಲ್ಲಿರುವಂಥ ಎಲ್ಲ ಕ್ರೈಸ್ತರಿಗೂ ಹಾಗೂ ಪ್ರತಿಯೊಬ್ಬರ ಒಂದು ಸಭೆಯಲ್ಲಿರುವಂಥ ಎಲ್ಲ ವಿಶ್ವಾಸಿಗಳಿಗೂ ಇನ್ನೂ ಹೆಚ್ಚಾಗಿ ದೇವರಲ್ಲಿ ಬಲ ಹೊಂದಿ ದೇವರಲ್ಲಿ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯದಲ್ಲಿಯೂ ದೇವರ ರಕ್ಷಣೆ ಮಾರ್ಗದಲ್ಲಿಯೂ ಸಂಪೂರ್ಣವಾಗಿ ತನ್ನ ಹೃದಯಗಳನ್ನು ಒಪ್ಪಿಸಿಕೊಟ್ಟು ದೇವರಲ್ಲಿ ಯಾವಾಗಲೂ ಕೂಡ ಸ್ತುತಿ ಸ್ತೋತ್ರದೊಡನೆ ಇರ್ರಿ ಎಂಬುದಾಗಿ ನಾನು ಪ್ರಾರ್ಥಿಸಿ ಈ ಒಂದು ಸಮಯದಲ್ಲಿ ಈ ಚಿಕ್ಕ ಒಂದು ಸಂದೇಶ ಒಂದು ಪ್ರಾರ್ಥನೆ ಮುಖಾಂತರವಾಗಿ ಮಾಡಲಿಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್.